ಕನಕಪುರ ರೈತರು ಜಾನುವಾರುಗಳನ್ನು ಅರಣ್ಯ ಪ್ರದೇಶಕ್ಕೆ ಮೇಯಲು ಹೋಗುವುದನ್ನು ತಡೆಯಲು ಆದೇಶಿಸಿರುವ ಅರಣ್ಯ ಸಚಿವ ಈಶ್ವರ್ ಖಂಡ್ರೆಯವರ ಕ್ರಮವನ್ನು ವಿರೋಧಿಸಿ ರಾಜ್ಯ ರೈತ ಸಂಘ ಹಾಗೂ ಕನ್ನಡಪರ ಸಂಘಟನೆಗಳು, ಗ್ರಾಮಸ್ಥರು ಅರಣ್ಯ ಇಲಾಖೆಯ ಮುಂದೆ ಪ್ರತಿಭಟನೆ ನಡೆಸಿದರು. ಜಯ ಕರ್ನಾಟಕ ಜನಪರ ವೇದಿಕೆ ಅಧ್ಯಕ್ಷ ಕುಮಾರಸ್ವಾಮಿ, ರೈತ ಸಂಘದ ರಾಜ್ಯ ಸಂಚಾಲಕ ಹೊಸದುರ್ಗ ಪ್ರಶಾಂತ್ ಮಾತನಾಡಿ, ಇನ್ನು ಮುಂದೆ ಸರ್ಕಾರ ಅರಣ್ಯದ ಕಾಡು ಪ್ರಾಣಿಗಳನ್ನು ಹೊರಬರದಂತೆ ತಡೆಯಬೇಕು. ಆಗ ನಾವು ಸಹ ನಮ್ಮ ದನಕರುಗಳನ್ನು ಕಾಡಿಗೆ ಬಿಡದೆ ಊರ ಹೊರಭಾಗದಲ್ಲಿಯೇ ಕಟ್ಟಿಹಾಕಿಕೊಳ್ಳುತ್ತೇವೆ. ಕಾಡು ಪ್ರಾಣಿಗಳಿಗೆ ಅರಣ್ಯದೊಳಗೆ ಆಹಾರ, ನೀರು ಒದಗಿಸಲು ವಿಫಲವಾಗಿರುವ ಅರಣ್ಯ ಸಚಿವರು ರೈತರ ಹಿತ ಮರೆತು ಮನಬಂದಂತೆ ಆದೇಶ ಮಾಡುವುದು ಸರಿಯಾದ ಕ್ರಮವಲ್ಲ. ಕೂಡಲೇ ಇದನ್ನು ವಾಪಸ್ ಪಡೆಯದೇ ಇದ್ದರೆ ರೈತರು ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದರು. ಪ್ರತಿಭಟನೆಯಲ್ಲಿ ರಾಜ್ಯ ರೈತ ಸಂಘದ ಸಂಚಾಲಕ ಚೀಲೂರು ಮುನಿರಾಜು, ಮುಖಂಡರಾದ ಮುನಿಸಿದ್ದೇಗೌಡ, ಕುಮಾರ್, ಶಿವರಾಜು, ಮರಿಯಪ್ಪ, ಸೋಮಣ್ಣ, ರವಿಕುಮಾರ್, ವೈಭವ ಕರ್ನಾಟಕ ಅಧ್ಯಕ್ಷ ಪುಟ್ಟಲಿಂಗಯ್ಯ, ರಾಮಕೃಷ್ಣ, ಜಗದೀಶ್ ಭಾಗವಹಿಸಿದ್ದರು. ಪ್ರತಿಭಟನೆ ನಂತರ ಅರಣ್ಯ ಇಲಾಖೆಗೆ ಮನವಿ ಪತ್ರ ಸಲ್ಲಿಸಿದರು. ಮನುಷ್ಯ ಸತ್ತರೆ ಈಗೆಲ್ಲ 10 ಲಕ್ಷ ಮಾಡೋರೆ, ಮೊದಲೆಲ್ಲ 5 ಲಕ್ಷ ಇತ್ತು. ಮನುಷ್ಯನಿಗೆ ಮೇಲೆ ಬೆಲೆನೇ ಇಲ್ಲ. ಕಾಡು ಪ್ರಾಣಿಗಳಷ್ಟು ಒಂದು ಮನುಷ್ಯನೂ ಅಷ್ಟೇ ಇವತ್ತಿನ ಬೆಲೆ ಇರೋದು. ನೀವು ಒಂದು ಪ್ರಾಣಿ ಸುತ್ತೋಗ್ಬಿಟ್ಟ ಕ್ಷಣಕ್ಕೆ ಈ ಆದೇಶನ ಹೊಡಿಸಿದ್ರಿ. ಎಲ್ಲೋ ಇಲ್ಲ ತಪ್ಪಾಗಿರ್ಬೋದು, ಒಂದು 5 ಹುಲಿಗಳು ಸತ್ತು ಆದೇಶ ಹೊಡಿಸಿದ್ರಿ. ಎಷ್ಟು ಲಕ್ಷ ಜನ ಕಾಡು ಪ್ರಾಣಿಗಳಿಂದ ರೈತರು ಸತ್ತವ್ರೆ. ಪ್ರತಿ ವರ್ಷ ಎಷ್ಟು ಜನ ರೈತರುಗಳು ಕಾಡು ಪ್ರಾಣಿ ಹಾವಳಿಗಳನ್ನ ಸಾಯ್ತಾ ಇದ್ದಾರೆ. ಅದ್ರ ಮಾಹಿತಿ ಸರ್ಕಾರಕ್ಕಿಲ್ವಾ? ಅವಾಗ ಏನು ಕ್ರಮ ತಗೊಂಡಿದ್ರಿ ಅರಣ್ಯ ಇಲಾಖೆ ಮೇಲೆ? ನೀವು ಯಾವ ಶಿಸ್ತು ಕ್ರಮ ತಗೊಂಡಿದ್ರಿ? ಪ್ರಾಣಿಗಳನ್ನ ಆಚೆ ಬರ್ತಾ ಇರೋ ಥರ ಯಾವ ರೀತಿ ಮಾಡಿದ್ರಿ? ಅವಕ್ಕೆ ಮೇವು ಯಾವ ರೀತಿ ಒದಗಿಸಿದಿರಿ? ಕಾಡು ಪ್ರಾಣಿ ಯಾಕೆ ಹೆಚ್ಚು ಬರ್ತಾವೆ? ಕೋಟ್ಯಾಂತರ ರೂಪಾಯಿ ಸರ್ಕಾರ ಬಿಡುಗಡೆ ಆಗುತ್ತಾರೆ, ಎಲ್ಲೋ ಹೋಗ್ತಾ ದುಡ್ಡಲ್ಲ. ಬೇಸಿಗೆಗಾಲದಲ್ಲಿ ನೀವು ಕಾಡು ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಆಗಿರ್ಬೋದು, ಆಹಾರ ವ್ಯವಸ್ಥೆ ಎಲ್ಲಿ ಮಾಡಿದ್ದೀರಿ? ಹೊಟ್ಟೆ ತುಂಬ ಆಹಾರವನ್ನು ಒಳಗೆ ಕೊಟ್ಟರೆ ಈಸಿ ಆಗಿ ಗೊತ್ತಾವು. ಸ್ಕೂಲ್ಗಳು ಕಳ್ಸ್ಬಿಟ್ಟು ಕೊಟ್ಬಿಟ್ಟು ಮರಗಳಿಗೆ ನಡೆಸ್ಬಿಟ್ಟು ಕೊಡೋದು ತಗ್ಸ್ಕೊತೀರಿ ಕಾಡು ಬೆಳೆಸಿ ಅಂದರೆ. ಪಂಚಾಯತಿಗಳು ಕೊಟ್ಬಿಟ್ಟು ಸ್ಕೂಲ್ಗಳಿಗೆ ತಂದು ನಡೆಸ್ಬಿಟ್ಟು ಅಲ್ಲಿ ಅರಣ್ಯ ಇಲಾಖೆ ಇದು ಮಾಡ್ತೀರಿ, ಪರಿಸರ ರಕ್ಷಣೆ ಅಂತ ಮಾಡ್ತೀರಿ. ನಿಮ್ಮ ಕಾಡಲ್ಲಿ ಬೆಳೆಸಿದ್ರಿ ನೀವು, ಅದನ್ನು ಅಲ್ಲಿ ಸಂರಕ್ಷಿಸಿ ಅಂಥ ಕೆಲಸ ಮಾಡಬೇಕು ವಿನಃ ಇಂಥ ಅವಿವೇಕಿ ವೈಜ್ಞಾನಿಕವಾದ ಕೆಲಸವನ್ನು ಮಾಡಬಾರ್ದು. ಸಚಿವರು ಸ್ವಲ್ಪ ಯೋಚನೆ ಮಾಡಿ ಆದೇಶವನ್ನು ಮಾಡಬೇಕು ಅಂತ ಹೇಳ್ತಾ, ಮತ್ತೆ ಈ ಆದೇಶ ವಾಪಸ್ ತೆಗಿಬೇಕು ಅಂತ ಹೇಳ್ತಾ ನಾನು ಕರ್ನಾಟಕ ರಾಜ್ಯದಿಂದ ಒತ್ತಾಯ ಮಾಡ್ತೇನೆ. ವಿರೋಧಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥ ಈಶ್ವರ್ ಖಂಡ್ರೆಗೆ ಜಾನುವಾರುಗಳನ್ನ ಅರಣ್ಯ ಪ್ರದೇಶದಲ್ಲಿ ಮೇಯಿಸಲಿಕ್ಕೆ ಬಿಡಬಾರದು ಅಂತಕ್ಕಂಥ ಆದೇಶವನ್ನು ಹೊರಡಿಸಿದ್ದಾರೆ. ಅದರ ವಿರುದ್ಧ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಪ್ರಗತಿಪರ ಎಲ್ಲ ನಮ್ಮ ಸಂಘಟನೆಗಳು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ನಾವು ಬಂದಿದ್ದೇವೆ. ಫಾರೆಸ್ಟ್ ಇಲಾಖೆ ಮುಂಭಾಗ ನಾವಂತೂ ಒಂದು ಕೇಳಲಿಕ್ಕೆ ಬಯಸ್ತೀವಿ ಅರಣ್ಯ ಸಚಿವರಿಗೆ. ನಿಮ್ಮ ಅರಣ್ಯ ಇಲಾಖೆಯಲ್ಲಿರ್ತಕ್ಕಂಥ ಫಾರೆಸ್ಟ್ ಇರ್ಬೋದು, ರೇಂಜ್ ಇರ್ಬೋದು, ಐಆರ್ ಆಫೀಸರ್ಸ್ಗಳಿರ್ಬೋದು, ಅವರ ಕುಮ್ಮಕ್ಕಿನಿಂದನೇ ಗಂಧದ ಮರ ಕಡಿತಾರೆ, ಅವ್ರನ್ನ ಬಿಟ್ಬಿಡ್ತೀರಿ. ಜಿಂಕೆಗಳನ್ನ ಹೊಡಿತಾರೆ, ಅವ್ರನ್ನ ಬಿಡ್ತೀರಿ. ನಿಮ್ಮ ಐಆರ್ ಆಫೀಸರ್ಸ್ಗಳಿಗೆ ಕಾಡಿನ ಪ್ರಾಣಿಗಳ ಮಾಂಸವನ್ನು ನಿಮ್ಮ ಇಲಾಖೆಯಲ್ಲೇ ಇದ್ದುಕೊಂಡು ಒಂದಷ್ಟು ಜನ ವ್ಯವಸ್ಥಿತವಾಗಿ ಇಟ್ಕೊಂಡು ಹೊಡೆದು ಸಾಗಿಸುವಂಥ ಜಾಲನೂ ಕೂಡ ಇದೆ. ನಾನು ಹೇಳ್ತೀನಿ, ನಾವು ಹಿಡಿದು ಕೊಡ್ತೀನಿ, ಬೇಕಂದರೆ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ತೀರಾ? ಯಾರೋ ಬಡ ರೈತ ಒಂದು 5 ಕುರಿಗಳು 10 ಕುರಿಗಳು ಹಸುಗಳನ್ನ ಬಿಟ್ಬಿಟ್ಟು ಮೇಯಿಸಕ್ಕೆ ಹೋದರೆ ನೀವು ಅವನ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತೀರಿ. ನಿಮ್ಮ ಇಲಾಖೆ ಆದೇಶವನ್ನು ಕೂಡ ಮಾಡ್ತೀರಿ, ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ. ಸುಮಾರು ಒಂದು 4-5 ದಿನಗಳಿಂದನೂ ಕೂಡ ಪ್ರತಿರೋಧಗಳು ಬಂದಂಥ ಸಂದರ್ಭದಲ್ಲಿ ಇವತ್ತು ಈಶ್ವರ್ ಖಂಡ್ರೆ ಅವರು ಇವತ್ತು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿನ ಬೇರೆ ಬೇರೆ ರಾಜ್ಯಗಳ ಜಾನುವಾರುಗಳನ್ನ ಮಾತ್ರ ನಿಷೇಧ ಮಾಡಿದ್ದೀವಿ, ಇಲ್ಲಿನ ನಿಷೇಧ ಮಾಡಲಿಲ್ಲ ಅಂತಂತೇಳಿ. ಆದರೆ ನಿಮ್ಮ ಅಧಿಕಾರಿಗಳು ಯಾವುದೇ ಜಾನುವಾರುಗಳನ್ನು ಒಳಗಡೆ ಬಿಡೋದಿಲ್ಲ. ಯಾರೋ ಒಬ್ಬ ಈ ಕರಳೆ, ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಕರಳೆಗಳು ಜನರುಗಳು ತಿನ್ನಕ್ಕೆ ಕರಳೆಗಳನ್ನ ಅಕ್ಕಪಕ್ಕ ಇರ್ತಕ್ಕಂಥವ್ರು ಮುರ್ಕೊಂಡ್ಬಂದು ಮಾರುವಂಥ ಪರಿಸ್ಥಿತಿ ಇದೆ. ಅವ್ರನ್ನ ಹಿಡ್ಕೋತೀರಿ. ದಿನನಿತ್ಯನೂ ಬಿದಿರುಗಳನ್ನು ಕಡಿದು, ಮರಗಳನ್ನು ಕಡಿದು ಚಂದ್ರಕೇಣಿಯುವಂಥವ್ರು, ಬೇರೆ ಬೇರೆ ಬೊಂಬುಗಳನ್ನು ಮಾರಾಟ ಮಾಡುವಂಥವ್ರು, ಎಕ್ಸ್ಪೋರ್ಟ್ ಮಾಡುವಂಥವ್ರನ್ನ ಯಾರು ಕೂಡ ನಿಮ್ಮ ಫಾರೆಸ್ಟ್ ಇಲಾಖೆಯವರು ಹಿಡಿಯೋದಿಲ್ಲ. ಯಾವುದೇ ಕಡೆಯಿಂದನೂ ಹೋದ್ರೂ ನಮ್ಮ ರೈತನೇ. ನಮ್ಮ ರೈತ ಇವತ್ತು ಬೆಳೆ ಎಲ್ಲಿಗೆ ಹೋಗ್ತಾನೆ? ನಮ್ಮ ರೈತ ಹಸುಗಳನ್ನ ಮೇಯಿಸ್ಕೊಳ್ಳೋಕ್ಕೆ ಇವತ್ತಾಗಲೇ ಹಸುಗಳು ನಶಿಸಿ ಹೋಗ್ತಾವೆ. ಹಳ್ಳಿಕಾರ್ ತಳಿ ನಶಿಸಿ ಹೋಗ್ತಾವೆ. ಎಲ್ಲರೂ ಕೂಡ ಸೀಮೆ ಹಸುಗಳನ್ನ ತಂದು ಒಂದು ವಿಷಪೂರಿತವಾದಂಥ ಹಾಲನ್ನು ಕುಡಿಲಿಕ್ಕೆ ನೀವು ಪೋಷಣೆಯನ್ನು ಮಾಡ್ತಿದ್ದೀರಲ್ಲ ಸರ್ಕಾರ. ನಮ್ಮ ಹಳ್ಳಿಕಾರ್ ತಳಿಯನ್ನು ಪೋಷಣೆ ಮಾಡಲಿಕ್ಕೆ ನಿಮ್ಮ ಕಾಡಿನಲ್ಲಿ ಮೇಯಿಸಲಿಕ್ಕೆ ಅವಕಾಶನೂ ಕೂಡ ಮಾಡಿಕೊಡ್ಬೇಕು. ಆ ತಳಿಯನ್ನು ಎಲ್ಲಿ ಕಾಡಂಚಿನ ಹಳ್ಳಿಗಳಲ್ಲಿ, ಈ ಮಕ್ಕಳಂದ ಇರ್ಬೋದು, ಚೀಲಂದವಾಡಿ ಇರ್ಬೋದು, ಮುಣಸ್ತಳ್ಳಿ ಭಾಗ ಇರ್ಬೋದು,
ಇಲ್ಲೆಲ್ಲ ಕಾಡಂಚಿನ ಜಾಗದಲ್ಲಿ ಹಳ್ಳಿಕಾರ್ ತಳಿಯನ್ನೇ ಬೆಳೆಸಿರ್ತಕ್ಕಂಥ ರೈತರುಗಳು ಇನ್ನೆಲ್ಲಿ ಮೇಯಿಸ್ತಾರೆ? ಅವನ್ನ ಸೀಮೆ ಹುಲ್ಲಾಕೊಂಡು ಕಟ್ಟಾಕೊಂಡು ಮೇಯಿಸ್ಲಿಕ್ಕೆ ಆಗೋದಿಲ್ಲ, ಕಾಡ್ಗೆ ಬಿಟ್ಟು ಮೇಯಿಸ್ಬೇಕು. ನಮ್ಮ ಮುನ್ರಾಜು ಅವ್ರು ಹೇಳ್ದಂಗೆ, ಹಾಗಾದ್ರೆ ನಿಮ್ಮ ಕಾಡು ಪ್ರಾಣಿಗಳನ್ನು ನಮ್ಮ ಊರಿಗೆ ಹಾಕ್ಬಿಡ್ತೀರಿ, ಹಾಗಾದ್ರೆ ನೀವು ಕಟ್ಟಾಕೊಬಿಡಿ, ನಾವು ನಮ್ಮ ಜಾನುವಾರುಗಳನ್ನ ನಾವು ಕಟ್ಟಾಕೊಬಿಡ್ತೀವಿ. ಊರು ನಮ್ಮದು, ಕಾಡು ನಿಮ್ದಲ್ವಾ? ಕಾಡಿನಲ್ಲಿರ್ತಕ್ಕಂಥ ಆನೆಗಳನ್ನ ನೂರಾರು ಜನಗಳನ್ನ ತುಳಿಸಾಯಿಸಿದವಲ್ಲ, ಅದು ಕೊಲೆ. ನಿಮ್ಮ ಅರಣ್ಯ ಇಲಾಖೆಯ ಪ್ರಾಯೋಜಕತ್ವದ ಕೊಲೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದು ಆನೆ ತುಳಿತದಿಂದ ಸಾವಲ್ಲ, ನಿಮ್ಮ ನಿರ್ಲಕ್ಷ್ಯದಿಂದ, ಅರಣ್ಯ ಇಲಾಖೆಯ ಸಿಬ್ಬಂದಿಗಳ ನಿರ್ಲಕ್ಷ್ಯದಿಂದ ನಿಮ್ಮನ್ನ ಡ್ಯೂಟಿ ಮಾಡಿ ಅಂತ ಬಿಟ್ಟರೆ ಮನೇಲಿ ಬಂದು ಮಲಿಕೋತೀರಿ. ಆನೆಗಳೇನು ಮಾಡ್ತವೆ? ಆಹಾರವನ್ನು ಹರಿಸ್ಕೊಂಡು ನಾಡಿಗೆ ಬರ್ತವೆ. ಅವು ನಮ್ಮಂಗೆ ಮನುಷ್ಯರಂಗೆ ಕೆರೆ ಕಟ್ಟೆಗಳನ್ನು ನೀವು ನಿರ್ಮಿಸ್ತೀವಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ಹಣ ನಿಮ್ಮ ಇಲಾಖೆಗೆ ಬಂದರೆ ಗುಳುಮ್ ಮಾಡ್ಕೋತೀರಿ. ಅದನ್ನು ನೀವು ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಯನ್ನು ಕಾಡು ಒಳಗಡೆ ಮಾಡಿದ್ರೆ ನಾಡಿಗೆ ಯಾಕೆ ಬರ್ತವೆ ಆನೆಗಳು, ಕಾಡು ಪ್ರಾಣಿಗಳು? ಅವ್ಯಾವು ಕೂಡ ಮಾಡೋದಿಲ್ಲ. ಇವಾಗ ಒಂದು ಏನೋ ರೈಲ್ವೆ ಬ್ಯಾರಿಕೇಡ್ ಅಂತ ಹಾಕ್ತಿದ್ದೀರಿ, ಅದಕ್ಕೆ ಕೋಟ್ಯಾಂತರ ರೂಪಾಯಿ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಹಣ ಬಂದರೆ ಅದನ್ನು ನುಂಗಿ ನೀರು ಕುಡ್ಕೋತಿದ್ದೀರಿ. ನಮ್ಮ ರೈತರು ಮಾತ್ರ ಒಂದು ಗೇಟ್ ಹಾಕೋಬಿಟ್ಟು ಅಲ್ಲಿನ ಫಾರೆಸ್ಟ್ರು ಅವ್ರು ಯಾರೋ ಅಧಿಕಾರಿಗಳು ಅವ್ರು ಹೋಗೋದನ್ನು ತಡೆಯೋದು, ಅವ್ರ ಮೇಲೆ ಕೇಸ್ ಹಾಕ್ಸೋದು. ನೀವು 6 ತಿಂಗಳು 3 ತಿಂಗಳಿಗೊಂದ್ಸರಿ ನಿಮ್ಮ ಇಲಾಖೆಯವರೇ ಜಿಂಕೆ ಹೊಡೆದು, ಮೊಲ ಹೊಡೆದು, ಕಾಡು ಪ್ರಾಣಿಗಳು ಹೊಡೆದು ತಿನ್ನುವಂಥವ್ರನ್ನ ಬಿಟ್ಬಿಡ್ತೀರಿ. ಯಾರೋ ಅಮಾಯಕರನ್ನ ಕರ್ಕೊಬರೋದು, 4 ಜನ ಕೂರಿಸೋದು, ಯಾವುದೋ ಒಂದು ಪ್ರಾಣಿದು ಒಂದು ದಿವಸ ಹಿಡ್ಕೊಬಂದ್ಬಿಡೋದು, ಅದನ್ನು ನಿಮ್ಮ ಮಾಧ್ಯಮದ ಮೂಲಕ ಶೋ ಮಾಡೋದು, ಒಂದು ಕೇಸ್ ಹಾಕೋದು, ಕಳಿಸೋದು. ಯಾವ ಅರಣ್ಯ ಇಲಾಖೆ ಇದು? ನಿಜವಾಗ್ಲೂ ಕೂಡ ಸಂರಕ್ಷಣೆ ಮಾಡಲಿಕ್ಕೆ ಬರೋದಾದರೆ ದಿನನಿತ್ಯನೂ ಕೂಡ ನೂರಾರು ಪ್ರಕರಣಗಳು ಈ ನಮ್ಮ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ನಡೀತಾ ಇರ್ತವೆ. ಈಶ್ವರ್ ಖಂಡ್ರೆ ನೀವು AC ರೂಮಲ್ಲಿ ಕೂತ್ಕೊಂಡು ಆದೇಶ ಮಾಡಿದ್ರೆ ಸಾಲದು, ಪ್ರತಿ ತಾಲೂಕು ಗಡಿ ಅಂಚಿನ ಭಾಗಗಳಿಗೆ ಬಂದು ನೀವು ನೋಡಬೇಕು ಇಲ್ಲಿನ ರೈತರ ಸಮಸ್ಯೆಗಳು, ಗೋಳುಗಳೇನು ಅಂತೇಳಿ. ನೀವೆಲ್ಲೆಲ್ಲ ಕೂತ್ಕೊಂಡು ಆದೇಶ ಮಾಡೋದಲ್ಲ. ಇದರ ವಿರುದ್ಧ ನಾವು ಕೂಡಲೇ ಮುಖ್ಯಮಂತ್ರಿಗಳಿಗೆ ಇವತ್ತು ಪತ್ರವನ್ನು ಕೊಡ್ತಾ ಇದ್ದೇವೆ. ಇಲ್ಲಿನ ಮೂಲಕ ಫಾರೆಸ್ಟ್ ಇಲಾಖೆಯ ಅಧಿಕಾರಿಗಳ ಮೂಲಕ ಕೂಡಲೇ ಎಲ್ಲ ಆದೇಶಗಳನ್ನು ವಾಪಸ್ ತಗೊಂಡು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡು ಕಾಡು ಪ್ರಾಣಿಗಳನ್ನು ಉಳಿಸಬೇಕು, ನಾಡಿನ ಜನರನ್ನು ಉಳಿಸಬೇಕು, ನಮ್ಮ ಹಳ್ಳಿಕಾರ್ ತಳಿಯ ಹಸುಗಳನ್ನು, ಕುರಿ ಮೇಕೆಗಳನ್ನು, ನಾಟಿ ತಳಿಗಳನ್ನು ಉಳಿಸಬೇಕು ಅಂತೇಳಿ ನಿಮ್ಮ ಮಾಧ್ಯಮದ ಮೂಲಕ ನಾನು ವಿನಂತಿ ಮಾಡ್ಕೊಳ್ತೇನೆ. ಇರ್ತಕ್ಕಂಥ ಜಾನುವಾರುಗಳು ಬಂದು ಮೇಯಬಾರ್ದು ಆದೇಶ ಮಾಡಿದ್ವಿ ಹೇಳ್ತೀರಿ, ಕೇರಳಕ್ಕೆ ನಮ್ಮನೆ ಹೋಯ್ತು ದುಡ್ಡು ಕೊಡ್ತೀರಿ. ಎಂತ ಅವಿವೇಕ ಸರ್ಕಾರ ಇದು? ಕೇರಳದಲ್ಲಿ ಹೋಗ್ಬಿಟ್ಟು ನಮ್ಮನೆ. ನಮ್ಮ ಕರ್ನಾಟಕದಲ್ಲಿ ತುಳಸಿ ಸತ್ತಂಥವ್ರಿಗೆ ಬರೀ 10 ಲಕ್ಷ, 5 ಲಕ್ಷ, 15 ಲಕ್ಷದ ಮೇಲೆ ಕೊಡಲಿಲ್ಲ. ಕೇರಳದಲ್ಲಿ ವಯನಾಡಿನಲ್ಲಿ ರಾಹುಲ್ ಗಾಂಧಿ ಅವರ ಕ್ಷೇತ್ರದಲ್ಲಿ ಇದು ರಾಜಕೀಯ ತೀಟೆ. ರಾಹುಲ್ ಗಾಂಧಿಯ ಕ್ಷೇತ್ರದಲ್ಲಿ ಒಬ್ಬ ಮುಸ್ಲಿಂ ಸಮುದಾಯದವನು ಸತ್ತವನೇ ಅಂತೇಳಿ ಅವ್ರನ್ನ ಓಲೈಸ್ಕೊಳ್ಳೋಕ್ಕೋಸ್ಕರ ಇಲ್ಲಿಂದ 25 ಲಕ್ಷ ಒಬ್ಬನು ಕೊಡ್ತೀರಿ. ಇದ್ಯಾವ ಅವೈಜ್ಞಾನಿಕ ನೀತಿ? ಕೇರಳ, ಮಹಾರಾಷ್ಟ್ರದ ಅಲ್ಲ, ಆನೆಗಳಿಗೆ ಕೇರಳದವನು ಯಾರು, ತಮಿಳುನಾಡವನು ಗೊತ್ತಾ? ಇಂಥ ನೀತಿಗಳನ್ನು ಮಾಡಕ್ಕೆ ಈ ರಾಜ್ಯ ಸರ್ಕಾರ, ಅವಿವೇಕಿ ರಾಜ್ಯ ಸರ್ಕಾರ ಸರಿ. ಇಲ್ಲಿ ಸತ್ತಂತ ರೈತನಿಗೆ 5 ಲಕ್ಷ 10 ಲಕ್ಷ ಅದು ಅಲ್ಸಿ ಕೊಡ್ತೀರಿ. ಕೇರಳದವನಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರು ಸತ್ತೋಗಿರೋರಿಗೆ ತಗೊಂಡೋಗಿ ರಾಹುಲ್ ಗಾಂಧಿಯನ್ನು ಮೆಚ್ಚಲಿಕ್ಕೆ ಕೊಡ್ತೀರಿ. ಇದು ಈ ನೀತಿ, ರಾಜ್ಯ ಸರ್ಕಾರದ ಈ ನೀತಿ. ಇವತ್ತೊಂದು ದಿನ ಏನು ಈಶ್ವರ್ ಖಂಡ್ರೆ ಅವರ ಮೆದುಳಿಲ್ಲದ ಹೇಳಿಕೆ ಏನಿದೆ, ಇದು ನಿಜವಾಗ್ಲೂ ನಗು ತರಿಸುವಂಥದ್ದು. ನಾವು ಇತಿಹಾಸ ಓದಿದ್ರೆ ಎಲ್ಲೋ ಒಬ್ಬ ಮೊಹಮ್ಮದ್ ಬಿನ್ ತುಘಲಕ್ ಅಂತ ನಾವು ನೋಡ್ತಾ ಇದ್ವಿ. ಆದರೆ ಈ ಸಿದ್ದರಾಮಯ್ಯ ಸರ್ಕಾರ ನೋಡ್ತಾ ಇದ್ರೆ ಎಲ್ಲರೂ ತುಘಲಕ್ಗಳೇ. ಇವ್ರಿಗೆ ಏನು ಯಾವ ನಿಯಮಗಳನ್ನು ತರಬೇಕು ಅನ್ನುವಂಥದ್ದು ಇವ್ರಿಗೆ ಮೆದುಳಿಲ್ಲದ ನಿಯಮಗಳು ಇವು. ಏನು ಇವತ್ತೊಂದು ದಿನ ಹಿಂದೆ ನಾವೆಲ್ಲ ನೋಡಿದ್ದೀವಿ. ನಾವು ಒಂದು ರೈಲ್ವೆ ಅಪಘಾತ ಆದಂಥ ಕಾರಣಕ್ಕೆ ರೈಲ್ವೆ ಖಾತೆಗೆ ರಾಜೀನಾಮೆ ಕೊಟ್ಟಂಥ ಒಂದು ಇತಿಹಾಸವನ್ನು ನಾವು ನೋಡ್ತಾ ಇದ್ದೀವಿ. ಆದರೆ ಇವತ್ತು ಕೋಲಾರ ಅರಣ್ಯ ಪ್ರದೇಶದಲ್ಲಿ 15 ಜಿಂಕೆಗಳು ಸತ್ತಿದೆ, ಅವರನ್ನು ಬಂಧಿಸಲಾಗಿದೆ. ಆದರೆ ಸರ್ಕಾರ ಇದು ತಮ್ಮ ವೈಫಲ್ಯ ಅಂತ ಹೇಳ್ಬಿಟ್ಟು ಹೊಣೆ ಹೊತ್ತಲಿಲ್ಲ. ಖಂಡಿತವಾಗ್ಲೂ ಈಶ್ವರ್ ಖಂಡ್ರೆ ಅವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿತ್ತು ಈ ಒಂದು ಪ್ರಕರಣದಲ್ಲಿ. ನೀವು ಅರಣ್ಯ ಸಚಿವರಾಗಿದ್ದು ಅರಣ್ಯನ ಒಂದು ಕಡೆ ರಕ್ಷಣೆ ಮಾಡ್ಕೊಳಕ್ಕಾಗ್ತಾ ಇಲ್ಲ, ಇನ್ನೊಂದು ಕಡೆ ವನ್ಯಜೀವಿಗಳನ್ನು ರಕ್ಷಣೆ ಮಾಡ್ಕೊಳಕ್ಕಾಗ್ತಾ ಇಲ್ಲ. ನನಗನ್ಸುತ್ತೆ ಯಾಕೆ ಈ ಪ್ರಾಣಿಗಳು ಅಲ್ಲಿಗೆ ಬರಬಾರ್ದು ಅಂತ ಇವರು ಆದೇಶ ಹೊರಡಿಸಿದ್ದಾರೆ ಅಂತ ಹೇಳಿದ್ರೆ, ಯಾಕಂದರೆ ಗಡಿ ಅಂಚಿನಲ್ಲಿ, ಕಾಡಿನಂಚಿನಲ್ಲಿ ಅತಿಕ್ರಮಣವಾಗಿ ಆಸ್ತಿಗಳನ್ನು ಮಾಡಿರುವಂಥವ್ರು, ರೆಸಾರ್ಟ್ಗಳನ್ನು ಮಾಡಿರುವಂಥವರು ರಾಜಕಾರಣಿಗಳು, ಉದ್ಯಮಿಗಳು ಅವರೆಲ್ಲ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲೆಲ್ಲೋ ರೈತರು ಸಾಕಿದಂಥ ಒಂದು ಸಾಕು ಪ್ರಾಣಿಗಳು ಅಲ್ಲೋಗಿ ಅವ್ರಿಗೆ ತೊಂದರೆ ಕೊಡ್ತಾ ಇದೆ. ಅವ್ರಿಗೆ ಒಂದು ರಕ್ಷಣೆ ಕೊಡಬೇಕು ಅನ್ನೋ ದೃಷ್ಟಿಯಲ್ಲಿ ರೈತರಿಗೆ ಈ ಒಂದು ಆದೇಶ ಹೊರಡಿಸಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ
ತಕ್ಷಣವೇ ಇದನ್ನು ವಾಪಸ್ ತಗೊಳ್ಕೊಳ್ಬೇಕು. ಎಷ್ಟು ಕಾಡನ್ನು ಈಶ್ವರ್ ಖಂಡ್ರೆ ಅವರೇ ನೀವು ಸಚಿವರಾದ ಮೇಲೆ ಕಾಡನ್ನು ಎಷ್ಟು ಬೆಳೆಸಿದ್ದೀರಿ ಅದನ್ನು ನೀವು ರಾಜ್ಯದ ಜನರಿಗೆ ಕೊಡಿ. ಎಷ್ಟು ನೀವು ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡಿದಿರಿ ಅದನ್ನು ಲೆಕ್ಕ ಕೊಡಿ. ನೀವು ನಿಮ್ಮ ವೈಫಲ್ಯವನ್ನು ಮರೆಮಾಚೋದಕ್ಕೆ ಇನ್ಯಾವುದೋ ಒಂದು ಘಟನೆಯನ್ನು ತೆಗೆದುಕೊಂಡು ರಾಜ್ಯದ ರೈತರಿಗೆ ಎಸಗ್ತಾ ಇರುವಂಥ ಅಪಮಾನ ಇದೆಯಲ್ಲ, ಇದು ಖಂಡಿತವಾಗ್ಲೂ ಅಕ್ಷಮ್ಯ. ನೀವು ನೈತಿಕ ಹೊಣೆ ಹೊತ್ತು ಆ ಜಿಂಕೆಗಳ ಪ್ರಕರಣದಲ್ಲೂ ಅಷ್ಟೇ ಹುಲಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥದ್ದು ಕೂಡ ನಿಮ್ಮ ವೈಫಲ್ಯ. ನೀವು ತಕ್ಷಣವೇ ರಾಜೀನಾಮೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಕ್ಷಣದಲ್ಲಿ ನಾನು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಫಾರೆಸ್ಟಲ್ಲಿ ನೀವು ಹೇಳ್ತೀರಿ ಪ್ರಾಣಿ ಪಕ್ಷಿಗಳು ನಮ್ಮ ಜಾನುವಾರುಗಳು ಹೋದರೆ ಡಿಸ್ಟರ್ಬ್ ಆಗುತ್ತೆ ಅಲ್ಲಿರೋ ಪ್ರಾಣಿಗಳಿಗೆ, ಆ ಕಾರಣದಿಂದ ಮಾಡ್ತೀವಿ. ಇವ್ರು ಹೇಳ್ದಂಗೆ ಅರಣ್ಯ ಪ್ರದೇಶಗಳಲ್ಲಿ ಎಷ್ಟು ರೆಸಾರ್ಟ್ಗೆ ನೀವು ಅನುಮತಿಯನ್ನು ಕೊಟ್ಟಿದ್ದೀರಿ. ಇದು ಪ್ರಭಾವಿ ವ್ಯಕ್ತಿಗಳ ಕೈಗೊಂಬೆಯಂತೆ ಈ ಅಧಿಕಾರಿಗಳು ಅರಣ್ಯ ಇಲಾಖೆಯವರು ವರ್ತಿಸ್ತಾ ಇದ್ದಾರೆ. ಅವ್ರಿಗೆ ಅಲ್ಲಿ ಹೋಗ್ಬಿಟ್ರೆ ಈ ದನ ಮೇಯಿಸೋರು ದನ ಕರೂರು ಅವರೆಲ್ಲ ಹೋಗ್ಬಿಟ್ರೆ ಮಾಹಿತಿ ಗೊತ್ತಾಗ್ಬಿಡ್ತಲ್ಲ, ಅಕ್ರಮ ಚಟುವಟಿಕೆಗಳು ಮಾಡ್ತಾರಲ್ಲ ಆ ರೆಸಾರ್ಟ್ಗಳಲ್ಲಿ. ಅದರಲ್ಲಿ ನಿಮಗೆ ಇನ್ನೊಂದು ಹೇಳ್ತೀನಿ ನಾನು, ನಿಮ್ಮ ಪತ್ರಿಕೆಯವ್ರು ನೀವು ಮಾಧ್ಯಮದವ್ರು ನೀವು ಬೇಕಾದ್ರೆ ಇದು ಕಲೆ ಹಾಕಿ ಮುಗ್ಗೂರು ಫಾರೆಸ್ಟ್ ಅಂತೇಳಿ ಈಗೂ ಕೂಡ ಬರ್ತದೆ. ನೀವು ದಿಶಾಂಕಲ್ಲಾದರೂ ನೋಡಿ, ಒಂದು ದಾಖಲಾತಿ ತೆಗೆಸ್ ನೋಡಿ. ಮುಗ್ಗೂರು ಫಾರೆಸ್ಟಲ್ಲಿ ಸರ್ವೆ ನಂಬರ್ 1, 2, 3, 4, 5, 6 1ರಿಂದ 6 ಸರ್ವೆ ನಂಬರ್. ಕೋಡಿ ಗಿಡಿ ಎಲ್ಲವೂ ಆಗದೆ ಅದು ಸಂಗಮ ಕಾಡಿನ ಮಧ್ಯೆ ಇದೆ. ಕಾಂಪೌಂಡ್ ಹಾಕಿದೆ ಸುತ್ತ. ಅದು ರೆಸಾರ್ಟ್ ಮಾಡ್ಕೊ ಯಾರ್ದಾದ್ರು ಪ್ರಭಾವಿ ವ್ಯಕ್ತಿದು. ಅದೇ ಸಾಮಾನ್ಯ ವ್ಯಕ್ತಿ ಏನಾದ್ರು ಕಾಂಪೌಂಡ್ ಹಾಕೋಕ್ಕೆ ನೀವು ಬಿಡ್ತಿದ್ರಾ? ನಿಮ್ಗೆ ಯಾವುದೋ ಗೊತ್ತಿಲ್ಲ, ನಿಮಗೆ ಮೇಕೆ ದಾಟ್ಕೊಳ್ತಿರಲ್ಲ ನದಿ ದಾಟಿದ ತಕ್ಷಣ 80-60 ಅದು ಆ್ಯಕ್ಚುಲಿ 5-6 ಜನಕ್ಕಾಗಿರುವಂಥದ್ದು 35 ಎಕರೆ ಮಾತ್ರ. 35 ಎಕರೆನ ಹಿಂದೆ ಯಾರೋ ಕಡೆಯಿಂದ ಈಗ ಯಾರೋ ಪ್ರಭಾವಿಗಳು ರಾಜಕಾರಣಿಗಳು ಮಾಡಿಕೊಂಡು 35 ಎಕರೆ ಮಾಡ್ಕೊಂಡಿದ್ದಾರೆ. ಸುಮಾರು 90-100 ಎಕರೆಗೆ ಕಾಂಪೌಂಡ್ ಹಾಕಿದ್ದಾರೆ. ಅದು ನೋಡಿ, ನೀವು ಸರ್ವೆ ಮಾಡಿಸ್ಬಿಡಿ ಬೇಕಾರೆ, ಒಂದ್ಸರಿ ವಿಸಿಟ್ ಕೊಟ್ಟು ಬನ್ನಿ. ಎಲ್ಲನೂ ನಾವು ಮಾತಾಡಿದ್ರೆ ನಾವು ಅಭಿವೃದ್ಧಿ ವಿರೋಧಿಗಳು. ಹಾಗಾಗಿ ಅಲ್ಲಿ ಐಷಾರಾಮಿ ಕಾಂಪೌಂಡು, ನೀರು ನೀವು ಇವಾಗ ರಾಜಕಾಲುವೆ ಅಕ್ಕಪಕ್ಕ ಏನೂ ಕಟ್ಟಬಾರ್ದು ಅಂತ ಹೇಳ್ತೀರಿ. ಈಗ ಅರ್ಕಾವತಿ ಹೊಳೆ ಹಿಂಗೆ ಹೋಗ್ತಾ ಇದೆ. ಎಲ್ಲಿ ಕನಕಪುರದ ಕಡೆಯಿಂದ ಅರ್ಕಾವತಿ ಹೊಳೆ ಹೋಗುತ್ತಲ್ಲ ಸರ್, ನೀವು ಜಾಯ್ನ್ ಆಗುತ್ತಲ್ಲ ಸಂಗಮಕ್ಕೆ. ಅರ್ಕಾವತಿ ಹೊಳೆ ಪ್ರತಿ ವರ್ಷವೂ ಇಷ್ಟೇ ಅಗಲ ಹರಿತದೆ ಅಂತ ನೀವು ವಾಸ್ತವವಾಗಿ ಹೆಂಗೆ ಕಂಡು ಹಿಡಿತೀರಿ? ಈಗ ರಾಜಕಾಲುವೆಗೂ ಮಾನದಂಡ ಇರೋದೇ ಅದು. ರಾಜಕಾಲುವೆ ಇಷ್ಟೇ ಅಡಿ ಅಂತಂತೇಳಿ ಸೀಮಿತ ಇಲ್ಲ. ಆದ್ರೂ ಕೂಡ 70 ಅಡಿ ಬಫರ್ ಝೋನ್ ಬಿಟ್ಟು ನೀವು ಏನೇ ಕಟ್ಟಬೇಕಾದ್ರು ಅಂತ ಇದೆ. ಈಗ ಹೊಳೆ ಅದು, ಆ ಹೊಳೆ ಪಕ್ಕ ನೀವು ಹೆಂಗೆ ಕಾಂಪೌಂಡ್ ಕಟ್ತೀರಿ? ಇವತ್ತು 5 TMC ನೀರು ಬರ್ತದೆ ಈ ಸರಿ, ನೆಕ್ಸ್ಟು 10 TMC ನೀರು ಬರ್ತದೆ. ಅಲ್ಲೆಲ್ಲ ಪ್ರಾಣಿಗಳು ಬರಲ್ವಾ? ನೀವು 35 ಎಕರೆ ಡಾಕ್ಯುಮೆಂಟ್ ಇರೋದನ್ನ ಆ ಡಾಕ್ಯುಮೆಂಟ್ ಹೆಂಗಾಯ್ತು ಅಂತ ದೇವ್ರಿಗೊಪ್ಪನಿಗೆ ಗೊತ್ತು. ಮುಗ್ಗೂರು ಫಾರೆಸ್ಟ್ ಅಂತಲೇ ಬರ್ತದೆ, ಪ್ರಭಾವಿ ವ್ಯಕ್ತಿಗಳಿಗಾಗಿದೆ, ಸುತ್ತನೂ ಕೂಡ ಕಾಂಪೌಂಡ್ ಆಗಿದೆ. ನೀವು ಹರಿಯೋ ಒಳಗೇನೆ ಕಾಂಪೌಂಡ್ ಕಟ್ಟಿದಿರಿ. ಅದನ್ನೇ ಹೆಂಗೆ ನೀವು ಫಾರೆಸ್ಟ್ ಇಲಾಖೆ ಫಾರೆಸ್ಟ್ಗೂ ಅದನ್ನು ಯಾಕೆ ನೀವು ಕಣ್ಣೊರೆಸ್ಕೊತೀರಿ? ಒಬ್ಬ ಬಡವ 1-2 ಅಡಿ ಒತ್ತರಿಸ್ಕೊಂಡು ನಿಮ್ಮ ಕಾಡಂಚಿನಲ್ಲಿ ಏನಾದ್ರು ಕಡಿದು ಬಿಟ್ಟಿದ್ರೆ ಅವನ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಅವನ್ನ ಕೂಡಾಕೊಂಡು ಬಿಡಿಸುವಂಥ ಕೆಲಸ ಮಾಡ್ತೀರಿ. ಇದು ಫಾರೆಸ್ಟ್ ಇಲಾಖೆ ಮಾಡಬೇಕಾದವರು, ಪ್ರಭಾವಿಯಾಗಲಿ ಯಾರೇ ಆಗಲಿ, ಅರಣ್ಯ ಪ್ರದೇಶವನ್ನು ಒತ್ತರಿಸ್ಕೊಂಡಿದ್ದವನು ಎಷ್ಟೇ ಪ್ರಭಾವಿ ಆಗಿರಲಿ ಅವನ ಮೇಲೆ ಕ್ರಮ ಕೈಗೊಳ್ಳಬೇಕು. ಅದನ್ನು ಮಾಡೋದಿಲ್ಲ. ಮಾತಾಡಿ.